ನರೇಗಾ ಹಾಗೂ 15ನೇ ಹಣಕಾಸು ಯೋಜನೆಯ ಪ್ರತಿಯೊಂದು ಲೆಕ್ಕವನ್ನು ಪಾರದರ್ಶಕವಾಗಿ ಇಡುವ ಉದ್ದೇಶದಿಂದ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸುತ್ತಿದ್ದೇವೆ ಎಂದು ತಾಲೂಕು ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಂಯೋಜಕ ಯೋಗೇಶ್ ತಿಳಿಸಿದರು. ಪಿರಿಯಾಪಟ್ಟಣ ತಾಲೂಕಿನ ಕಣಗಾಲು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ 2023 ಹಾಗೂ 24ನೇ ಸಾಲಿನ 15ನೇ ಹಣಕಾಸು ಯೋಜನೆ ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಕಾಮಗಾರಿಗಳ ಸಾಮಾಜಿಕ ಲೆಕ್ಕ ಪರಿಶೋಧನೆ ಸಭೆಯಲ್ಲಿ ಮಾತನಾಡಿದ ಅವರು, ನರೇಗಾ ಯೋಜನೆ ಅಡಿ ಫಲಾನುಭವಿಗಳು ವೈಯಕ್ತಿಕ ಕಾಮಗಾರಿಗಳ ಸವಲತ್ತು ಪಡೆಯಲು ಮೊದಲು ವಾರ್ಡ್ ಸಭೆ, ಗ್ರಾಮ ಸಭೆಗಳ ಕ್ರಿಯಾ ಯೋಜನೆಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಾಗ ಮಾತ್ರ ಸರ್ಕಾರದ ಸವಲತ್ತು ಪಡೆಯಲು ಸಾಧ್ಯ ಎಂದರು. ಇನ್ನು 2023 ಹಾಗೂ 24ನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿ 72 ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು, ಅದಕ್ಕಾಗಿ 48,62,000 ರೂಪಾಯಿ ಬಳಕೆ ಮಾಡಲಾಗಿದೆ. ಇನ್ನು 15ನೇ ಹಣಕಾಸು ಯೋಜನೆ ಅಡಿ 7 ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು, ಈ ಯೋಜನೆಗಳಿಗೆ 16,65,000 ರೂಪಾಯಿಗಳನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಬಳಕೆ ಮಾಡಲಾಗಿದೆ ಎಂದರು. ಇನ್ನು ಇದೇ ಸಮಯದಲ್ಲಿ ಪಶು ಸಂಗೋಪನೆ ಇಲಾಖೆಯ ಸಹಾಯಕ ನಿರ್ದೇಶಕ ಡಾ ಸೋಮಯ್ಯನವರು ಮಾತನಾಡಿ, ಮಳೆಗಾಲದಲ್ಲಿ ಚಿಕನ್ ಗುನ್ಯಾ, ಡೆಂಗು ಪ್ರಕರಣಗಳು ಹೆಚ್ಚಾಗುತ್ತಿರುವುದರಿಂದ ಸಾರ್ವಜನಿಕರು ಎಲ್ಲವನ್ನ ಸರ್ಕಾರವೇ ಮಾಡಲಿ ಎನ್ನುವ ಮನೋಭಾವನೆಯಲ್ಲಿರದೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಮನೆಯ ಸುತ್ತಮುತ್ತ ಮಳೆಗಾಲದಲ್ಲಿ ನೀರು ನಿಲ್ಲದಂತೆ ಎಚ್ಚರ ವಹಿಸಿ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಎಂದರು. ಇನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆ ಗಣೇಶ್ ಅವರು ಮಾತನಾಡಿ, ಸರ್ಕಾರವು ಅಕ್ರಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೂಲಿ ಕಾರ್ಮಿಕರು ಕೆಲಸ ಮಾಡುವ ಸ್ಥಳದಲ್ಲಿ ಬೆಳಗ್ಗೆ ಸಂಜೆ ಛಾಯಾಚಿತ್ರ ಸೆರೆ ಹಿಡಿದು ಜಿಯೋ ಟ್ಯಾಗ್ ಮಾಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೈಮುನಿಶಾ, ಉಪಾಧ್ಯಕ್ಷ ರವಿ, ನರೇಗಾ ತಾಂತ್ರಿಕ ಅಭಿಯಂತರ ಸತೀಶ್, ಸದಸ್ಯರಾದ ಕುಮಾರ್ ಶೆಟ್ಟಿ, ನಟೇಶ್, ರತಿ, ಚಂದ್ರಮ್ಮ, ರಾಮನಾಯ್ಕ, ರೇಣುಕಮ್ಮ ಸಾರ್ವಜನಿಕರು ಹಾಜರಿದ್ದರು. ಇನ್ನು ಉಳಿದಂತೆಲ್ಲ ಸಾಮಗ್ರಿ ವೆಚ್ಚ ಇದೆ. ಆ ಸಾಮಗ್ರಿ ವೆಚ್ಚವನ್ನ ಬಸ್ಬೇಕು ಅಂದ್ರೆ ಗ್ರಾಮ ಪಂಚಾಯತ್ ಹೆಚ್ಚು ಏನೇನೋ ಕೆಲಸಗಳಾಗಿರ್ಬೇಕು, ಕೂಲಿ ಕೆಲಸ ಮಾಡ್ತಾರಂತ ಕೆಲಸಗಳಾಗಬೇಕು. ಹಾಗಾಗಿ ಅದನ್ನ 60-40 ರೇಷಿಯೋ ಬ್ಯಾಲೆನ್ಸ್ ಆಗಿಲ್ಲ ಅಂತಂದ್ರೆ ಸಾಮಗ್ರಿ ವೆಚ್ಚವನ್ನ ಗ್ರಾಮ ಪಂಚಾಯತಿ ಬರ್ಸೋದಕ್ಕೆ ಆಗಲ್ಲ ಸರ್ಕಾರದಲ್ಲಿ. ಆ ಕಾರಣಕ್ಕಾಗಿ ಕೆಲವೊಂದು ಸಂದರ್ಭದಲ್ಲಿ ನಿಧಾನ ಆಗಿರ್ತದೆ. ಕೊಡುಗೆ ಫಲಾನುಭವಿಗಳಿಗೆ ಸಾಮಗ್ರಿ ವೆಚ್ಚವನ್ನು ಬರ್ಸೋದಕ್ಕೆ ತಾಂತ್ರಿಕ ಕಾರಣಗಳಿಂದ ನಿಧಾನ ಆಗಿರ್ತದೆ. ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಯಾವ ಸರ್ಕಾರದಲ್ಲಿ ಯಾವಾಗ ಅವಕಾಶ ಮಾಡಿಕೊಡುವ ಗ್ರಾಮ ಪಂಚಾಯತಿಗೆ ಆ ಸಂದರ್ಭದಲ್ಲಿ ಬರ್ತಾರೆ. ಉತ್ಪನ್ನ ಆಗುತ್ತೆ. ನಾವು ನೀವೇನ್ ಮಾಡ್ಬೇಕಾಗಿಲ್ಲ, ಒಂಚೂರು ಒಂದ್ ಕಡೆ ತಗೊಂಡು ಒಂಚೂರು ಹಿಂಗೆ ದಾರಿ ಮಾಡ್ಕೊಟ್ಟು ಆರ್ಯವಂತ ಜಾಗ ಇದ್ರೆ ಅದನ್ನ ಮಾಡುವಂಥದ್ದು ನಮ್ದು ಜವಾಬ್ದಾರಿ. ಯಾಕಂದ್ರೆ ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ಳಕ್ಕೆ. ಅದೇ ತರ ಈಗ ನಮ್ಮ ಇಲಾಖೆಯಿಂದ ದನಕರುಗಳಿಗೆ ಇಂಜೆಕ್ಷನ್ ಬರ್ತಾರೆ. ಆ ಟೈಮಲ್ಲಿ ದನಕರುಗಳಿಗೆ ಇಂಜೆಕ್ಷನ್ ಹಾಕಿಸ್ಕೊಂಡು ಅದನ್ನ ಕಾಪಾಡ್ಕೊಳ್ಳೋದು. ಯಾಕಂದ್ರೆ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ತಾರೆ, ಅದನ್ನು ದನಕರುಗಳಿಗೆ ಇಂಜೆಕ್ಷನ್ ಹಾಕೊಂಡು ಅವನ್ನ ಕಾಪಾಡ್ಕೊಳ್ಳೋದು ನಿಮ್ ಜವಾಬ್ದಾರಿ ಇರ್ತದೆ. ಅದೇ ತರ ಈಗ ನಮ್ಮಲ್ಲಿ ನಮ್ಮ ಮಾನ್ಯ ಸಚಿವರು ನಿಮ್ಮ ಆಸ್ಪತ್ರೆಗೆ ಒಂದು ದೊಡ್ಡ ನಿಮ್ಮ ಊರಿಗೆ ಒಂದು ದೊಡ್ಡ ಆಸ್ಪತ್ರೆ ಮಂಜೂರು ಮಾಡ್ಕೊಟ್ಟಿದ್ದಾರೆ. ಅದರ ಕಾಮಗಾರಿ ನಡೀತಾ ಇದೆ. ಅದರಲ್ಲಿ ಈಗ ನೋಡಿದಾಗ ನಮ್ಮ ಫೌಂಡೇಶನ್ ಆಗಿದಾಗ ನಮ್ಗೆ ಮೆಟೀರಿಯಲ್ ನ ಈಗ ಪುನಃ ಇದೇ ತಿಂಗಳಲ್ಲಿ ಪುನಃ ರಿಪೀಟ್ ಆಗಿ ಬಿಡ್ತಾ ಇದ್ದಾರೆ. ಬಿಟ್ಟಾಗ ಕೊಟ್ಟಿಗೆದು ಎಲ್ಲರದ್ದು ಕ್ಲಿಯರ್ ಮಾಡ್ತೀವಿ. ಇದರ ಜೊತೆಗೆ ಈ ವರ್ಷ ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಕಡಿಮೆ ಕೆಲಸ ಆಯಿತು. ಸ್ವಲ್ಪ ಸರ್ಕಾರದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬೆಳಿಗ್ಗೆ ಮತ್ತೆ ಸಂಜೆ ಜಿಯೋ ಟ್ಯಾಗಿಂಗ್ ಆಗಬೇಕು. ಅದೇ ವ್ಯಕ್ತಿಗಳು ಬೆಳಿಗ್ಗೆ ಕೆಲಸ ಮಾಡಿದವರು ಪುನಃ ಸಂಜೆ ರಿಪೀಟ್ ಆಗಿ ಅವರೇ ಇರಬೇಕು. ಈ ತರದ ಕೇಂದ್ರ ಸರ್ಕಾರದ ಕೆಲವು ಕಾನೂನುಗಳು ಅದು ಮಾಡಿದ್ದು ಒಳ್ಳೆ ಉದ್ದೇಶಕ್ಕಾಗನೇ. ಕೆಲವು ರಾಜ್ಯಗಳಲ್ಲಿ ಜನನೇ ಇಲ್ಲ, ಕೆಲಸನೇ ಇಲ್ಲ, ಬಿಲ್ಲುನು ತಗೋತಿದೆ. ಆ ತರದಲ್ಲಿ ಇಶ್ಯೂ ಬಂದಾಗ ಅವರು ರಿಜಿಸ್ಟ್ರೇಷನ್ ಮಾಡಿ ಹೈ ಲೆವೆಲ್ ಅಲ್ಲಿ ಇದನ್ನ ಡಿಕ್ಲೇರ್ ಮಾಡಿದ್ರು. ಸೊ ಆದ್ರೂ ನಾವು ಸುಮಾರು ಕೆಲಸಗಳನ್ನ ಇವಾಗ ನಡೀತಾ ಇದ್ದೀವಿ. ನಮ್ಗೆ ಹೇಳಲಿಕ್ಕೆ ಪುನಃ ಖುಷಿ ಆಗ್ತಾ ಇದೆ. ಪೂರ್ತಿ ಪಿರಿಯಾಪಟ್ಟಣ ತಾಲೂಕಲ್ಲಿ ಹೈಯೆಸ್ಟ್ ಮ್ಯಾಂಡೇಟ್ಸ್ ಇವಾಗೂ ನಮ್ದೇ ನಡೀತಾ ಇದೆ ಈ ವರ್ಷ. ಜೊತೆಗೆ ಈಗ ಒಂದು ಮೇಜರ್ ಇಶ್ಯೂ ಇಲ್ಲಿ ಹಾಸ್ಪಿಟಲ್ ಒಂದು ಅಲ್ಲಿ ಒಂದು ತಡೆ